ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಡೆವಲಪ್ಮೆಂಟ್ ಇದು. ಯಾಕಂದರೆ ಕಾಂಗ್ರೆಸ್ನ ಶಾಸಕರೊಬ್ಬರ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಈಗ. ಸೊ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ನಡೆಯುತ್ತೆ. ಈ ಕೇಸಲ್ಲಿ ಒಂದು ಐತಿಹಾಸಿಕ ತೀರ್ಪು ಪ್ರಕಟವಾಗೇ ಬಿಟ್ಟಿದೆ. ಬಹಳ ಎಲ್ಲರ ಕುತೂಹಲ ಇದ್ದಂಥ ಪ್ರಕರಣ ಇದು. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೂ ಜೀವಾವಧಿ ಶಿಕ್ಷೆ, ವಿನಯ್ ಕುಲಕರ್ಣಿ ಸೇರಿ ಇನ್ನು 16 ಜನಕ್ಕೆ, ಒಟ್ಟು 16 ಜನಕ್ಕೂ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಈಗ ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್. ಗಜಾನನ್ ಭಟ್ ಅವರು ಈ ಒಂದು ತೀರ್ಪನ್ನು ಪ್ರಕಟಿಸಿದ್ದಾರೆ. ಕೊಲೆ ಕೇಸ್ ಅಪರಾಧಿ ನಂಬರ್ 15 ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಮತ್ತು ಈ ಕೇಸ್ನಲ್ಲಿ 16 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಸೆಷನ್ಸ್ ಕೋರ್ಟ್ನ ಐತಿಹಾಸಿಕ ತೀರ್ಪು ಅಂತಲೇ ಹೇಳಲಾಗ್ತದೆ. ಯಾಕಂದರೆ 16 ಜನಕ್ಕೆ ಒಂದು ಕೇಸಲ್ಲಿ ಜೀವಾವಧಿ ಶಿಕ್ಷೆ ಆಗಿರೋದಿದು. ಈ ಮೊತ್ತವನ್ನು ಈಗ ಯೋಗೇಶ್ ಗೌಡ ಅವರ ಮಕ್ಕಳು ಹಾಗೂ ಸಹೋದರರಿಗೆ ಪರಿಹಾರವಾಗಿ ಕೊಡೋದಕ್ಕೆ ಆದೇಶವನ್ನು ಕೊಟ್ಟಿದೆ ಕೋರ್ಟ್. ಅಪರಾಧಿಗಳು 16 ಲಕ್ಷ ದಂಡವನ್ನು ಪಾವತಿಸಬೇಕಾಗಿದೆ. ಚನ್ನಕೇಶವ ಟಿಂಗರೀಕರ್ ಇವರೊಬ್ಬರಿಗೆ ಬಿಟ್ಟು, ಈ ಕೇಸಲ್ಲಿ ಇವರೊಬ್ಬರಿಗೆ ಬಿಟ್ಟು ಉಳಿದವ್ರಿಗೆ ಎಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿರೋದು. ಚನ್ನಕೇಶವ ಟಿಂಗರೀಕರ್ಗೆ 7 ವರ್ಷ ಜೈಲು ಶಿಕ್ಷೆ ಮತ್ತು 30,000 ದಂಡವನ್ನು ಪ್ರಕಟ ಮಾಡಲಾಗಿದೆ. ಉಳಿದಂತೆ ಎಲ್ಲರಿಗೂ ಜೀವಾವಧಿ ಶಿಕ್ಷೆ. ಸೊ ವಿನಯ್ ಕುಲಕರ್ಣಿ ರಾಜಕೀಯ ಜೀವನವೇ ಫಿನಿಶ್ ಈಗ. ವಿನಯ್ ಕುಲಕರ್ಣಿ ಏನು ಯೋಗೇಶ್ ಗೌಡ ಕೊಲೆ ಪ್ರಕರಣ ಇಷ್ಟು ವರ್ಷ ನಡ್ಕೊಂಡು ಬಂತಲ್ಲ, ಈ ಕೇಸು ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ವಿನಯ್ ಕುಲಕರ್ಣಿ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಿಯಾಗಿ ಬೆಳೀತಾ ಇದ್ದಂತಹ ನಾಯಕ. ಸಿಕ್ಕಾಪಟ್ಟೆ ಜನ ಬೆಂಬಲ ಇತ್ತು. ಜೈಲಲ್ಲಿ ಇದ್ದುಕೊಂಡು ಎಲೆಕ್ಷನ್ ಗೆಲ್ಲೋದು ಅನ್ನೋದ್ರಲ್ಲಿ ಅರ್ಥ ಆಗುತ್ತೆ, ನಂಬರ್ 1. ಇನ್ನೊಂದು ಸಿಕ್ಕಾಪಟ್ಟೆ ಅಂದರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಟೆನ್ಷನ್ ತಂದಿಟ್ಟಿದ್ದಂತಹ ನಾಯಕ ವಿನಯ್ ಕುಲಕರ್ಣಿ. ಆದರೆ ಮಾಡಿದ ತಪ್ಪು ಕಾಡದೆ ಬಿಡಲ್ಲ ಅನ್ನೋ ರೀತಿ ಈಗ ರಾಜಕೀಯ ಜೀವನವೇ ಫಿನಿಶ್. ಇನ್ನು ಯಾವುದೇ ಭವಿಷ್ಯ ಉಳ್ಕೊಂಡಿಲ್ಲ ವಿನಯ್ ಕುಲಕರ್ಣಿಗೆ. ಯಾವ ಸಮಯದಲ್ಲಿ ಬುದ್ಧಿಯನ್ನು ಕೋಪದ ಕೈಗೆ ಕೊಟ್ಟರೆ ಭವಿಷ್ಯವೇ ನರಕವಾಗಿ ಹೋಗುತ್ತೆ ಅನ್ನೋದಕ್ಕೆ ಇತ್ತೀಚಿನ 2-3 ಪ್ರಕರಣಗಳನ್ನು ನೋಡಬಹುದು. ನಟ ದರ್ಶನ್ ಪ್ರಕರಣ, ಎಂಥ ಜನ ಬೆಂಬಲ, ಎಂಥ ಅಭಿಮಾನಿಗಳ ಬಳಗ, ಇದರ ನಡುವೆ ದರ್ಶನ್ನಿಗೆ ಯಾವ ಪ್ರಭಾವ ಇರುವಂಥ ಕೋಟ್ಯಾಂತರ ರೂಪಾಯಿ ದುಡ್ಡು ಏನನ್ನೂ ಕೂಡ ಈ ಕೇಸಿಂದ ಖುಲಾಸೆ ಆಗೋಕ್ಕೆ ಬಳಸ್ಕೊಳ್ಳೋಕ್ಕಾಗ್ತಿಲ್ಲ ಅಲ್ವಾ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ದರ್ಶನ್ ತಲೆಬಾಗಲೇಬೇಕಾಗಿದೆ. ಕಡೆಗೆ ಮನೆ ಊಟಕ್ಕೂ ಕೂಡ ಕೋರ್ಟ್ ಮುಂದೆ ಗೋಗರೆದ್ರೂ ಆಗ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ದರ್ಶನ್ ಕಂಬಿ ಎಣಿಸ್ತಿದ್ದಾರೆ. ಇನ್ನೊಂದು ಕಡೆ ಈಗ ವಿನಯ್ ಕುಲಕರ್ಣಿ ಕಥೆ. ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ಶಾಸಕ. ಈಗ ಆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗುತ್ತೆ. ಬಹುಶಃ ವಿನಯ್ ಕುಲಕರ್ಣಿ ಪತ್ನಿಗೆ ಗೆಲ್ಲುವಂಥ ಅವಕಾಶ ಇದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಕಾದು ನೋಡಬೇಕು. ಅಲ್ಲಿದ್ದಂಥ ಜನ ಬೆಂಬಲ ಎಲ್ಲ ನೋಡಿದರೆ ವಾತಾವರಣ ಪೂರಕವಾಗಬಹುದು. ಆದರೆ ವಿನಯ್ ಕುಲಕರ್ಣಿ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಹೆಡ್ ಕೌಂಟ್ ನಡೀತಿದ್ದಾಗ ವಿನಯ್ ಕುಲಕರ್ಣಿ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಬಂದಿರ್ತಾರೆ. ವಿನಯ್ ಕುಲಕರ್ಣಿ ಕಾಂಗ್ರೆಸ್ನಲ್ಲಿ ಒಬ್ಬ ಪ್ರಭಾವಿಯಾಗಿದ್ದು ಒಳ್ಳೆ ಖಾತೆನೂ ಸಿಕ್ಕಿಬಿಡ್ತಿತ್ತು ಈ ಸಲ. ಆದರೆ ಈ ರೀತಿ ಕೇಸಲ್ಲಿ ಸಿಕ್ಕಾಕ್ಕೊಂಡು ಒಬ್ಬ ಲೋಕಲ್ ಲೀಡರ್ನ ಮುಗಿಸೋದಕ್ಕೆ ಹೋಗಿ ತನ್ನ ರಾಜಕೀಯ ಭವಿಷ್ಯವನ್ನು ಮುಗಿಸ್ಕೊಂಡು ಬಿಟ್ಟ ವಿನಯ್ ಕುಲಕರ್ಣಿ. ಸೊ ಕಾನೂನು ಕೈಗೆತ್ಕೊಳ್ಳೋಕೆ ಹೋದರೆ ಎಷ್ಟೇ ದೊಡ್ಡವರಾಗಿರಲಿ ಅವ್ರವ್ರ ಪ್ರಕಾರ ಅವ್ರಿಗೇನು ಅನಿಸ್ತಿರುತ್ತೆ, ತಾನು ಇಷ್ಟೆಲ್ಲ ಪ್ರಭಾವಿ ಒಬ್ಬ ಸಾಮಾನ್ಯ ಮನುಷ್ಯ. ಈ ಕೇಸ್ ಬಿಡಿ, ಸಾಮಾನ್ಯ ಅಂತ ಅಲ್ಲ, ಅಲ್ಲಿ ಜನಪ್ರತಿನಿಧಿಗಳ ನಡುವಿನ ಗುದ್ದಾಟ ಇದು. ಅಲ್ಲಿ ಲೋಕಲ್ ವಾರಲ್ಲಿ ಆಗಿದ್ದಂಥ ಪ್ರಕರಣ. ಬಟ್ ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಸೆಲೆಬ್ರಿಟಿಗಳಿಗೆ, ಪ್ರಭಾವಿಗಳಿಗೆ, ಹಣವಂತರಿಗೆ ಏನು ಅನ್ನಿಸ್ತಿರುತ್ತೆ, ತಾನು ಇಷ್ಟು ದೊಡ್ಡ ವ್ಯಕ್ತಿ, ಇಂಥವ್ರದ್ದೆಲ್ಲ ಜೀವ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿರುತ್ತೆ. ಅಥವಾ ಎಷ್ಟೊಂದೆಲ್ಲ ನಡೀತಿರುತ್ತೆ, ಏನು ಸಿಕ್ಕಾಕ್ಕೊಳ್ತೀವ ಅಂತ ಅನ್ನಿಸ್ಬಹುದು. ಬಟ್ ಗ್ರಹಚಾರ ಕೆಟ್ಟಾಗ ಕರೆಕ್ಟಾಗಿ ಬಂದು ತಗ್ಲಾಕ್ಕೋತಾರೆ. ವಿನಯ್ ಕುಲಕರ್ಣಿ ಕಥೆ ಹೆಂಗಾಗಿದೆ ಅಂದರೆ ಕಣ್ಣೀರಿಟ್ಟು ಗೋಗರೆದು ಕೋರ್ಟಲ್ಲಿ ಏನು ಮಾಡಿದ್ರು ಈಗ ಆಪ್ಷನ್ ಇದೆಯಾ? ಯಾವ ಆಪ್ಷನ್ನೂ ಉಳ್ಕೊಂಡಿಲ್ಲ. ಸತ್ಯ ಗೆಲ್ಲತ್ತೆ, ನ್ಯಾಯ ಗೆಲ್ಲತ್ತೆ ಅಂತೆಲ್ಲ ಮೊನ್ನೆ ಭಾಷಣ ಬಿಗಿದು ಹೊರಟ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿದೆ. ಈ ಕೇಸ್ನಲ್ಲಿ ಅತ್ಯಂತ ದೊಡ್ಡ ಐತಿಹಾಸಿಕ ತೀರ್ಪೊಂದು ಪ್ರಕಟವಾಗಿದ್ದು ಎಲ್ಲರೂ ಲಾಕ್ ಆಗ್ತಾರೆ. ಈಗ ಕಂಬಿ ಎಣಿಸ್ತಾರೆ, ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ.
ಕರ್ನಾಟಕ ಪಾಲಿಟಿಕ್ಸಲ್ಲಿ ನೋಡಿ, ಈಗ ಒಬ್ಬರಾದ್ಮೇಲೆ ಒಬ್ಬರು ಕಾಂಗ್ರೆಸ್ನ ಶಾಸಕರು ಸುಮಾರು ಜನ ಕಂಬಿ ಎಣಿಸ್ತಿದ್ದಾರೆ. ಈಗ ಒಬ್ರದ್ದು ಈ ಇಲ್ಲೀಗಲ್ ಅಸೆಟ್ಟು ಮತ್ತು ಕ್ಯಾಸಿನೋ ಮೇಲೆ ರೇಡು, ಕಂತೆ ಹಣದ ಕೇಸು, ಇನ್ನೊಬ್ರದ್ದು ಭ್ರಷ್ಟಾಚಾರ ಹಳೆ ಕೇಸು, ಗಣಿ ಕೇಸು, ಇಲ್ಲಿ ವಿನಯ್ ಕುಲಕರ್ಣಿ ಕಥೆ ನೋಡಿದ್ರೆ ಕೊಲೆ ಕೇಸು. ಸೊ ಸುಮಾರು ಜನ ಕಾಂಗ್ರೆಸ್ನ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.